ಇರಾನ್ ವಿರುದ್ಧ ಡೊನಾಲ್ಡ್ ಟ್ರಂಪ್ ಜೀವಹಾನಿ ಆಗುತ್ತೆ ಅನ್ನುವಂತಹ ಒಂದೇ ಒಂದು ಕಾರಣಕ್ಕಾಗಿ ಇದೀಗ ಯುದ್ಧವನ್ನು ಸ್ಥಗಿತ ಮಾಡಿದ್ದಾರೆ. ಆದರೆ ಸರಿಸುಮಾರು 4-5 ತಿಂಗಳ ಸುದೀರ್ಘ ಯುದ್ಧ ಇದು. ನಾವು ಅನೇಕ ಬಾರಿ ಇದೇ DNL ಚರ್ಚೆ ಮಾಡಿದ್ದೀವಿ. ಅಮೇರಿಕ ಇರಾಕ್ ವಿರುದ್ಧ ಅನೇಕ ವರ್ಷಗಳ ಕಾಲ ಹೋರಾಟವನ್ನು ಮಾಡಿತ್ತು ಬೇರೆ ಬೇರೆ ಕಾರಣಗಳಿಗಾಗಿ. ವಿಯೆಟ್ನಾಂ ವಿರುದ್ಧ ದೊಡ್ಡ ಯುದ್ಧವನ್ನು ಮಾಡಿ ಅಮೇರಿಕ ಸಂಪೂರ್ಣವಾಗಿ ಆರ್ಥಿಕವಾಗಿ ಹಾನಿಯಾಗಿದ್ದನ್ನೆಲ್ಲ ನೋಡಿದ್ದೀವಿ. ಇದೀಗ 5 ತಿಂಗಳು ಇರಾನ್ ವಿರುದ್ಧ ಆಯಿತು. ಅಮೇರಿಕಾಗೆ ಈಗ ಒಂದು ಭಯ ಶುರುವಾಗಿದೆ. ಈ ಯುದ್ಧ ಎಷ್ಟು ದಿನಗಳ ಕಾಲ ಕಂಟಿನ್ಯೂ ಆಗುತ್ತೆ? ನಾವೇನೋ ಅಸ್ತ್ರ ಹೂಡಿದರೂ ಕೂಡ ಅದಕ್ಕೆ ಇರಾನ್ ಪ್ರತ್ಯಸ್ತ್ರವನ್ನು ಹೂಡ್ತಾ ಇದೆ. ಇದಕ್ಕೇನು ಮಾಡಬೇಕು ಅಂತ ಇದಕ್ಕೆ ತದ್ವಿರುದ್ಧವಾಗಿ ಟ್ರಂಪ್ ಒಂದು ಆಲೋಚನೆ ಮಾಡಿದ್ದಾರೆ. ಒಂದು ಸೈಕಾಲಜಿಕಲ್ ವಾರ್ ಮಾಡೋದಕ್ಕೆ ಡೊನಾಲ್ಡ್ ಟ್ರಂಪ್ ಆಲೋಚನೆ ಮಾಡಿದ್ದಾರೆ ಎನ್ನುವಂಥ ಸುದ್ದಿಗಳು ಬರ್ತಾ ಇದೆ. ಈ ಸೈಕಾಲಜಿಕಲ್ ವಾರ್ ಹೆಂಗೆ ಪ್ರಿಡಿಕ್ಟ್ ಆಗಿತ್ತು ನೋಡಿ. ರಷ್ಯಾ ಮತ್ತು ಉಕ್ರೇನ್ ವಿರುದ್ಧ ಯುದ್ಧ ಆದಂತಹ ಸಮಯದಲ್ಲಿ ಇದು ಯಶಸ್ವಿಯಾಗಿದೆ. ಇದನ್ನ ಇರಾನ್ ವಿರುದ್ಧ ಪ್ರಯೋಗ ಮಾಡಬೇಕು ಎನ್ನುವಂತಹ ಆಲೋಚನೆಯಲ್ಲಿ ಡೊನಾಲ್ಡ್ ಟ್ರಂಪ್ ಇದ್ದಾರೆ. ಆ ಮುಖಾಂತರ ಯಾವುದಾದರೂ ಐಡಿಯಾಗಳು ನಿಮ್ಮ ಹತ್ರ ಇದ್ರೆ ನಮಗೆ ತಿಳಿಸಿ ಅಂತ ಬಹಿರಂಗವಾದ ಒಂದು ಇನ್ವಿಟೇಷನ್ ಅನ್ನ ಅಲ್ಲಿಯ ಸೈನಿಕರಿಗೆ ತಾಂತ್ರಿಕರಿಗೆ ಕೊಡೋ ಪ್ರಯತ್ನವನ್ನು ಡೊನಾಲ್ಡ್ ಟ್ರಂಪ್ ಅವರ ಈ ಪೆಂಟಗನ್ ಮಾಡಿದೆ ಎನ್ನುವಂಥ ಸುದ್ದಿಗಳು ಬರ್ತಾ ಇದೆ. ಹಾಗಾದ್ರೆ ಏನಾಯ್ತು ಡೀಟೇಲ್ಸ್ ನೋಡ್ತಾ ಹೋಗೋಣ. ಒಪ್ಪಂದಕ್ಕೆ ಬನ್ನಿ ಇಲ್ಲವೇ ಶರಣಾಗಿ ಅಂತ ಡೊನಾಲ್ಡ್ ಟ್ರಂಪ್ ಅವರು ಹೇಳಿರೋದು. ಒಪ್ಪಂದಕ್ಕೆ ಬರಬೇಕು, ಇಲ್ಲದೆ ಇದ್ರೆ ನೀವು ಶರಣಾಗಬೇಕು. ಇರಾನ್ನ ಮುಂದೆ ಫೈನಲ್ ಡೆಡ್ಲೈನ್ ಅನ್ನ ಅಮೆರಿಕಾದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರು ಇಟ್ಟಿದ್ದಾರೆ. ಇದು ಅಂತಿಮ ಗಡುವಿದು. ಈ ಅಂತಿಮ ಗಡುವಿನಲ್ಲೆಲ್ಲ ನೀವು ಮಾತುಕತೆಗೆ ಬರಬೇಕು. ಮಾತುಕತೆಯ ಮುಖಾಂತರ ಎಲ್ಲದರ ಬಗ್ಗೆಯೂ ಕೂಡ ಬಗೆಹರಿಸಿಕೊಳ್ಳಬೇಕು. ಅದು ಎಷ್ಟು ಸರಿ ಮಾತುಕತೆ ಆಯಿತು ನೀವೇ ಆಲೋಚನೆ ಮಾಡಿ. ಇಸ್ಲಾಮಾಬಾದ್ನಲ್ಲಾಯಿತು, ಒಮಾನ್ ಅವರು ಸರಿಪಡಿಸೋ ಪ್ರಯತ್ನವನ್ನು ಮಾಡಿದರು, ಮಧ್ಯಪ್ರಾಚ್ಯದ ಮಧ್ಯಸ್ಥಿಕೆ ವಹಿಸೋ ಪ್ರಯತ್ನ ಆಯಿತು, ಸ್ವಿಟ್ಜರ್ಲ್ಯಾಂಡ್ನಲ್ಲಾಯಿತು, ಫ್ರಾನ್ಸ್ನಲ್ಲಾಯಿತು. ಎಲ್ಲ ಬೆಳವಣಿಗೆಗಳಾದ ನಂತರವೂ ಕೂಡ ಯುದ್ಧ ಕಂಟಿನ್ಯೂಬಿಟೇ ಆಗಿತ್ತು. ಇದೀಗ ಟ್ರಂಪ್ ಒನ್ಸ್ ಅಗೇನ್ ಅದನ್ನೇ ಹೇಳ್ತಾ ಇದ್ದಾರೆ, ಮಾತುಕತೆ ಆಗಬೇಕು, ಎಲ್ಲವನ್ನ ಬಿಟ್ಟು ಬನ್ನಿ, ಹೆಚ್ಚಿನ ಅವಕಾಶವನ್ನು ಕೊಡಲ್ಲ, ಇದು ಕೊನೆಯ ಎಚ್ಚರಿಕೆ ಕೊಡ್ತಾ ಇದ್ದೀವಿ ಅಂತ. ಹಾಗಾದರೆ ಇರಾನ್ ತೆರೆಮರೆಯಲ್ಲಿ ಅಮೆರಿಕಕ್ಕೆ ಇಂಥದ್ದೊಂದು ರಿಕ್ವೆಸ್ಟ್ ಮಾಡ್ತಾ ಇದೆಯಾ, ಯುದ್ಧ ನಿಲ್ಲಬೇಕು ಅಂತ. ಸಾರ್ವಜನಿಕವಾಗಿ ಸುಳ್ಳು ಹೇಳುವ ಇರಾನ್ ನಾಯಕರು ದ್ವಂದ್ವ ನಿಲುವು ಹೊಂದಿದ್ದಾರೆ ಅಂತ ತಮ್ಮ ಟ್ರುತ್ ಸೋಷಿಯಲ್ ಮೀಡಿಯಾದಲ್ಲೆಲ್ಲ ಇದರ ಬಗ್ಗೆ ಹೇಳುವ ಪ್ರಯತ್ನವನ್ನು ಮಾಡಿದ್ದಾರೆ. ನಾನು ಆವಾಗಲೇ ಶುರು ಮಾಡುವಾಗ ಒಂದು ಮಾತು ಹೇಳಿದೆ. ಇರಾನ್ ಎನ್ನುವಂತಹ ಒಂದು ದೇಶ ಈ ಹಿಂದೆ ಪರ್ಷಿಯಾ ಆಗಿತ್ತು. ಆ ಸಮಯದಲ್ಲಿ ಅದಾದ ನಂತರ 1906 ಆಸುಪಾಸಿಗೆ ಅಂದರೆ 20ನೇ ಶತಮಾನದ ಹೊತ್ತಿಗೆ ಇಂಥದ್ದೊಂದು ಬೆದರಿಕೆಗಳನ್ನು ಇರಾನ್ ಬೇರೆ ಬೇರೆ ದೇಶಗಳಿಂದ ಅನುಭವಿಸಿತ್ತು. ಸ್ವಲ್ಪ ಇತಿಹಾಸಕ್ಕೆ ಹೋಗೋಣ. ಇವತ್ತೇನು ಟ್ರಂಪ್ ಮಾತಾಡ್ತಾ ಇದ್ದಾರೋ ಅಮೆರಿಕ ಹೆಂಗೆ ನಡ್ಕೊಂಡಿತ್ತು ಅಂತ. 1902ರಲ್ಲಿ ಇರಾನ್ನ ಅವತ್ತಿನ ರಾಜ ಏನು ಮಾಡ್ತಾರೆ, ಆ ರಾಜನ ವಿರುದ್ಧ ಪ್ರತಿಭಟನೆಗಳಾಗುತ್ತೆ. ನಮ್ಮ ದೇಶಕ್ಕೊಂದು ಕಾನೂನು ಬೇಕು, ಸಂವಿಧಾನ ಬೇಕು, ಸಂಸತ್ ರಚನೆ ಆಗಬೇಕು ಅಂಥೇಳಿ ರಾಜನ ವಿರುದ್ಧ ಪ್ರತಿಭಟನೆ ಆಯಿತು. 20ನೇ ಶತಮಾನದಲ್ಲಿ ಆ ರಾಜ ಏನು ಮಾಡಿಬಿಡ್ತಾನೆ, ಒಂದು ಸಂಸತ್ತನ್ನು ತೆಗೆದುಕೊಂಡು ಬರಬೇಕು ಇರಾನ್ಗೆ ಅಂತ ಒಂದು ಮಸ್ಜಿದ್ ಅನ್ನೋದನ್ನು ಶುರು ಮಾಡ್ತಾರೆ ಅವರು. ಮಜ್ಲಿಸ್ ಅದನ್ನು ಅಸ್ತಿತ್ವಕ್ಕೆ ತರೋ ಪ್ರಯತ್ನ. ಮಜ್ಲಿಸ್ ಅಂತ ಹೇಳಿದ್ರೆ ಸಂಸತ್ತು, ಅದನ್ನು ಅಸ್ತಿತ್ವಕ್ಕೆ ತೆಗೆದುಕೊಂಡು ಬರೋ ಪ್ರಯತ್ನ ಮಾಡಿದರು. ಈ ಮಜ್ಲಿಸ್ನ ವಿರುದ್ಧ ಯಾವ ಇರಾನ್ ಜೊತೆಗೆ ಇವತ್ತು ರಷ್ಯಾ ಅತ್ಯುತ್ತಮವಾದಂತಹ ಸಂಬಂಧವನ್ನು ಇಟ್ಕೊಂಡಿದೆ ಅಂತ ನಾವೆಲ್ಲ ಮಾತನಾಡ್ತೀವಲ್ಲ, ಆ ಮಜ್ಲಿಸ್ ರಚನೆ ಆದರೆ ಇರಾನ್ ಮೇಲಿರುವಂಥ ನನ್ನ ನಿಯಂತ್ರಣ ತಪ್ಪಿ ಹೋಗಿಬಿಡುತ್ತೆ ಅನ್ನುವ ಕಾರಣಕ್ಕಾಗಿ ರಷ್ಯಾ ಇರಾನ್ ಮೇಲೆ ದಾಳಿ ಮಾಡಿತ್ತು. ಯಾವಾಗ? 1902ರಲ್ಲಿ. ಅವತ್ತಿನ ಇರಾನ್ನ ಅಧ್ಯಕ್ಷರುಗಳಿಗೆ ಇವರು ಹೇಳ್ತಾರೆ ರಷ್ಯಾದವರು, ಈ ಮಜ್ಲಿಸ್ ಅನ್ನೋದನ್ನು ನೀವು ಸ್ಥಾಪನೆ ಮಾಡ್ತಾ ಇದ್ದೀರಿ, ಅದನ್ನು ನೀವು ವಾಪಸ್ ತೆಗೆದುಕೊಳ್ಬೇಕು. ಯಾವುದೇ ಕಾರಣಕ್ಕಾಗಿಯೂ ಕೂಡ ಇರಾನ್ಗೆ ಒಂದು ಸಂಸತ್ ರಚನೆ ಆಗಬಾರ್ದು ಅಂತ ಅಂತಿಮ ಗಡುವು ಕೊಡೋ ಪ್ರಯತ್ನವನ್ನು ಮಾಡಿದರು. ಅಂತಿಮ ಗಡುವಿನ ನಂತರವೂ ಕೂಡ ಇರಾನ್ ಅದಕ್ಕೆ ಪ್ರತಿಕಾರವಾಗಿ ನಡೆದುಕೊಳ್ತು. ಇವರು ದಾಳಿ ಮಾಡೋ ಪ್ರಯತ್ನವನ್ನು ಮಾಡಿದರು. ಒಂದು ಘಟನೆ ಅಂದರೆ ಇರಾನ್ನ ಒಟ್ಟಾರೆ ಇತಿಹಾಸದಲ್ಲಿ ಇಂಥ ಅಂತಿಮ ಗಡುಗಳನ್ನು ಎದುರಿಸಿದಂಥ ಇತಿಹಾಸ. ಇದು ಒಂದು ಘಟನೆ. ಎರಡನೇ ಘಟನೆ 1953ರ ಆಸುಪಾಸಿಗೆ ನಾವು ಅನೇಕ ಬಾರಿ ನೋಡಿದ್ದೀವಿ. ಇರಾನ್ನ ತೈಲ ರಾಷ್ಟ್ರೀಕರಣ ಮಾಡಲಾಯಿತು. ರಾಷ್ಟ್ರೀಕರಣ ಮಾಡಿದ್ದಕ್ಕೆ ಬ್ರಿಟನ್, ಅದಾದ ನಂತರ ಅಮೆರಿಕಾದವರೆಲ್ಲ ವಿರೋಧವನ್ನು ವ್ಯಕ್ತಪಡಿಸಿದರು. ಈ ವಿರೋಧ ವ್ಯಕ್ತಪಡಿಸಿದ ನಂತರ ತಮಗೆ ಬೇಕಾದಂತಹ ಫಹಲ್ವಿ ಅನ್ನುವಂಥ ಒಬ್ಬ ರಾಜನನ್ನು ತೆಗೆದುಕೊಂಡು ಬಂದು ಅಧಿಕಾರ ಸ್ಥಾಪನೆ ಮಾಡೋ ಪ್ರಯತ್ನವನ್ನು ಮಾಡ್ತಾರೆ. ಆತನ ಅವಧಿಯಲ್ಲಿ ಒಂದು ಒಪ್ಪಂದ ಆಗುತ್ತೆ. ಅಮೆರಿಕ ಮತ್ತು ಈ ಬ್ರಿಟನ್ ಮತ್ತು ಇರಾನ್ನ ನಡುವೆ ಒಂದು ಒಪ್ಪಂದ ಆಯಿತು. ಆ ಒಪ್ಪಂದ ಎಷ್ಟು ವರ್ಷಗಳ ಕಾಲ? ಮುಂದಿನ 25 ವರ್ಷಗಳ ಕಾಲ ಒಪ್ಪಂದ ಇರುತ್ತೆ. ಏನದು ಒಪ್ಪಂದ ಅಂತ ಹೇಳಿದ್ರೆ, ತೈಲ ಮಾರಾಟ ಮಾಡಿದ ನಂತರ ಬ್ರಿಟನ್ 40%, ಅಮೆರಿಕ 40%, ಫ್ರೆಂಚ್ ಮತ್ತು ಡಚ್, ಈ ಉಳಿದಂತಹ ಸ್ವಲ್ಪ ಅಲ್ಪ ಪ್ರಮಾಣದ ಯಾರಿಗೆ ಸಿಗ್ತಾ ಇತ್ತು? ಇರಾನ್ ಅವ್ರಿಗೆ ಸಿಗ್ತಾ ಇತ್ತು. 25 ವರ್ಷಗಳ ಕಾಲ ಇದು ನಡೀತಾ ಬಂತು. ಯಾರ ನೇತೃತ್ವದಲ್ಲಿ? ಅಮೆರಿಕ ಮತ್ತು ಬ್ರಿಟನ್ನ ನೇತೃತ್ವದಲ್ಲಿ ನಡೀತಾ ಬಂತು.
1973 ಅಂದರೆ 1953ರಿಂದ ಶುರುವಾಯಿತಿದ್ದು, ಶುರುವಾಗಿ 25 ವರ್ಷಗಳ ಕಾಲ ಈ ಒಪ್ಪಂದ ಕಂಟಿನ್ಯೂಟಿ ಆಗ್ತಾ ಬಂತು. ಇರಾನ್ ಈ ಒಪ್ಪಂದದ ವಿರುದ್ಧ ಸಿಡಿದೇಳುವ ಪ್ರಯತ್ನ ಮಾಡಿತು. ಇಲ್ಲ, ನಾವು ಇನ್ಮೇಲೆ ನಿಮಗೆ ಲಾಭವನ್ನು ಕೊಡಲ್ಲ, ತೈಲವನ್ನು ಕೊಡಲ್ಲ ಅಂತ ಅಮೆರಿಕಕ್ಕೆ ಎಚ್ಚರಿಕೆ ಕೊಡೋ ಪ್ರಯತ್ನವನ್ನು ಇರಾನ್ ಅವರು ಮಾಡಿದರು. ಆಗ ಒಂದು ಅಮೆರಿಕ ಒನ್ಸ್ ಅಗೇನ್ ಇವತ್ತು ಹೆಂಗೆ ಡೊನಾಲ್ಡ್ ಟ್ರಂಪ್ ಅವರು ಅಂತಿಮ ಗಡುವನ್ನು ಕೊಡ್ತಾ ಇದ್ದಾರಲ್ಲ, ಅವರಿಗೆ ಅಂತಿಮ ಗಡುವು ಕೊಡೋ ಪ್ರಯತ್ನ ಮಾಡಬೇಕು. ನೀವು ಒಪ್ಪಂದವನ್ನು ಎಟ್ ಎನಿ ಕಾಸ್ಟ್ ಮುಂದುವರಿಸಬೇಕು, ಇಲ್ಲದೆ ಇದ್ದರೆ ನಿಮ್ಮ ಅಧಿಕಾರವನ್ನು ಕಿತ್ತೆಸೆದ್ಬಿಡ್ತೀವಿ ಅಂತ. ಅದರ ಪರಿಣಾಮ ಹೆಂಗಾಗುತ್ತೆ ಅಂತ ಹೇಳಿದರೆ, ಪಹಲ್ವಿ ವಿರುದ್ಧ ದಂಗೆಗಳು ಶುರುವಾಯಿತು, ಪ್ರತಿಭಟನೆಗಳು ಶುರುವಾಯಿತು. ಆತನ ಜಾಗಕ್ಕೆ ಮುಲ್ಲಾಗಳನ್ನು ಅಧಿಕಾರಕ್ಕೆ ತೆಗೆದುಕೊಂಡು ಬರಬೇಕು ಅಂತ ಆಲೋಚನೆ ಮಾಡಿದ್ದು ಕೂಡ ಇದೇ ಅಮೆರಿಕ. ಇವತ್ತೆಂಗೆ ನಾಯಕತ್ವ ಬದಲಾವಣೆ ಮಾಡಬೇಕು ಅಂತ ಅಂತಿಮ ಗಡುವನ್ನು ಕೊಡ್ತಾ ಇದ್ದಾರಲ್ಲ, ಅದೇ ಮಾದರಿಯಲ್ಲಿ ಮುಲ್ಲಾಗಳನ್ನು ತೆಗೆದುಕೊಂಡು ಬರಬೇಕು ಅನ್ನುವಂಥ ಪ್ರಯತ್ನವನ್ನು ಮಾಡಿದರು. ಮುಲ್ಲಾಗಳು ಬರಲಿಲ್ಲ. ಅದರ ಬದಲಾಗಿ ಫ್ರಾನ್ಸ್ನಲ್ಲಿ ಹೋಗಿದ್ದಂಥ ಅಯತಲ್ಲಾ ರಹಲ್ಲಾ ಖಮೇನಿ ಬರ್ತಾರೆ. ಆ ವ್ಯಕ್ತಿ ಅಮೆರಿಕಾದ ವಿರುದ್ಧ ಸಿಡಿದೆದ್ದು ಅಮೆರಿಕಾದ ಈ ಸಂಬಂಧ ಹಾಳಾಗೋದಕ್ಕೆಲ್ಲವೂ ಕೂಡ ಕಾರಣ ಇದೆ. ಇದೊಂದು ಇತಿಹಾಸ. ಈ ಇತಿಹಾಸದ ನಂತರ 3ನೇ ಬಾರಿಗೆ ಅಮೆರಿಕ ಇಂಥದ್ದೊಂದು ಎಚ್ಚರಿಕೆಯನ್ನು ಇರಾನ್ ವಿರುದ್ಧ ಕೊಡೋ ಪ್ರಯತ್ನವನ್ನು ಮಾಡ್ತಾ ಇದೆ. ಇರಾನ್ ಇದನ್ನು ಸ್ವೀಕರಿಸೋ ಪ್ರಯತ್ನವನ್ನು ಮಾಡ್ತಾ ಇದೆ. ಹೀಗಾಗಿ ಏನಾಗುತ್ತೆ ನೋಡೋಣ ಆ ವಿಚಾರ. ಇವೆಲ್ಲದರ ನಡುವೆ ಹಾರ್ಮುಜ್ಗೆ ಅಮೆರಿಕಾದ ಉಕ್ಕಿನ ಗೋಡೆ. ನಾವು ಅನೇಕ ದಿನಗಳಿಂದ ಇದೇ ಹಾರ್ಮುಜ್ ಜಲಸಂಧಿಯ ಬಗ್ಗೆ ಚರ್ಚೆ ಮಾಡಿದ್ದೀವಿ. ಹಾರ್ಮುಜ್ನ ಯಾರು ನಿಯಂತ್ರಣ ಮಾಡಬೇಕು ಅನ್ನುವಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ ದೊಡ್ಡ ಮಟ್ಟದ ಗೊಂದಲ. ಇದಕ್ಕಾಗಿಯೇ ನಾವು ವಾಣಿಜ್ಯ ಹಡಗುಗಳನ್ನು ರಕ್ಷಣೆ ಮಾಡ್ತೀವಿ ಅಂತ ಇದೇ ಡೊನಾಲ್ಡ್ ಟ್ರಂಪ್ ಅವರು ಬಂದಿದ್ದನ್ನು ನೋಡಿದ್ವಿ. ಇದೀಗ ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬೆಳವಣಿಗೆಗಳಾಗ್ತಾ ಇದೆ. ಜಾಗತಿಕ ತೈಲ ಸಾಗಾಣೆಗೆ ಹಾರ್ಮುಜ್ ಜಲಸಂಧಿ ಇದೀಗ US ನೌಕಾಪಡೆಯ ಕಂಟ್ರೋಲ್ನಲ್ಲಿದೆ. ಹಾರ್ಮುಜ್ ಜಲಸಂಧಿಯ ಮೇಲೆ ಅಮೆರಿಕಾದಿಂದ ಉಕ್ಕಿನ ಗೋಡೆ ಅಂತ ದಿಗ್ಬಂಧನ, ಒಂದು 25 ಕಿಲೋಮೀಟರ್ ವ್ಯಾಪ್ತಿಯ ಒಂದು ನೌಕಾ ದಿಗ್ಬಂಧನವನ್ನು ಅಮೆರಿಕಾದವರು ಹಾರ್ಮುಜ್ ಜಲಸಂಧಿಯ ವ್ಯಾಪ್ತಿಯಲ್ಲೆಲ್ಲ ಹಾಕಿದ್ದಾರೆ ಎನ್ನುವಂಥ ಸುದ್ದಿ. ನಮ್ಮ ಅನುಮತಿ ಇಲ್ಲದೆ ಯಾವುದೇ ಸರಬರಾಜುಗಳು ಇರಾನ್ ತಲುಪೋದಕ್ಕೆ ಸಾಧ್ಯವಿಲ್ಲ. ಜಲಮಾರ್ಗದ ನಿಯಂತ್ರಣದ ಬಗ್ಗೆ ಇರಾನ್ ಮಾಡ್ತಾ ಇರುವಂಥ ಪ್ರತಿಪಾದನೆಯನ್ನು ಡೊನಾಲ್ಡ್ ಟ್ರಂಪ್ ಅವರು ಅಲ್ಲುಗಳೆದು ಬಿಟ್ಟಿದ್ದಾರೆ. ಅದು ಸಾಧ್ಯವಿಲ್ಲ ಅಂತ. ನೋಡಿ, ನಾವು ಅನೇಕ ಬಾರಿ ಹಾರ್ಮುಜ್ ಬಗ್ಗೆ ನೋಡಿದ್ದೀವಿ. ಇಲ್ಲಿ ಜಾಗತಿಕವಾಗಿ ಅತಿ ಹೆಚ್ಚು ತೈಲ ರಫ್ತಾಗುತ್ತೆ, ಡಿಪೆಂಡೆನ್ಸಿ ಇದ್ದೀವಿ, ಇತ್ಯಾದಿ ಇತ್ಯಾದಿ ಇತ್ಯಾದಿ. ಇವತ್ತು ಹೆಂಗೆ ಇರಾನ್ ಹಾರ್ಮುಜ್ನ ನಿಯಂತ್ರಣಕ್ಕಾಗಿ ಅಮೆರಿಕಾದ ವಿರುದ್ಧ ಫೈಟ್ ಮಾಡ್ತಾ ಇದೆಯಲ್ಲ, ಅನೇಕ ವರ್ಷಗಳ ಹಿಂದೆ ಅದು ಫ್ರೆಂಚರ ವಿರುದ್ಧ ಅವರು ಫೈಟ್ ಮಾಡಿದ್ರು, ಬ್ರಿಟಿಷರ ವಿರುದ್ಧ ಫೈಟ್ ಮಾಡಿದ್ರು. ಬೇರೆ ಬೇರೆ ರಾಜಪ್ರಭುತ್ವಗಳು ಬಂದು ಅಲ್ಲಿ ತಮ್ಮ ಹಕ್ಕನ್ನು ಸಾಧಿಸೋ ಪ್ರಯತ್ನವನ್ನು ಮಾಡಿದರು. ನೀವು ನೋಡಿ, ಪೋರ್ಚುಗೀಸರು ಯಾವಾಗ 1515ರಿಂದ 1622 ತನಕ ಸರಿಸುಮಾರು 100 ವರ್ಷಗಳ ಕಾಲ ಪೋರ್ಚುಗೀಸರು ಈ ಹಾರ್ಮುಜ್ ಜಲಸಂಧಿಯಲ್ಲಿ ತಮ್ಮ ಹಿಡಿತವನ್ನು ಹೊಂದಿದ್ರು. ಹಾರ್ಮುಜ್ ಜಲಸಂಧಿಯಲ್ಲಿ ಹಿಡಿತವನ್ನು ಹೊಂದಿದ್ರು. ಇತಿಹಾಸದಲ್ಲಿ ಅತಿ ಸುದೀರ್ಘವಾಗಿ ಈ ಜಲಸಂಧಿಯನ್ನು ಇರಾನ್ನಿಂದ ಕಸಿದುಕೊಂಡವರು ಪೋರ್ಚುಗೀಸರು ಅಂತ ಹೇಳ್ತಾರೆ. ಅವರ ನಿಯಂತ್ರಣ ಇತ್ತಲ್ಲಿ. ಟೋಲ್ ವಿಧಿಸ್ತಾ ಇದ್ರು. ಟೋಲ್ ನೀಡದಂಥ ಹಡಗುಗಳನ್ನು ಅದೇ ಹಾರ್ಮುಜ್ ಜಲಸಂಧಿಯಲ್ಲಿ ಮುಳುಗಿಸೋ ಪ್ರಯತ್ನವನ್ನು ಮಾಡ್ತಾ ಇದ್ರು. 100 ವರ್ಷ ಆಯಿತು. ಈ 100 ವರ್ಷ ಆದ ನಂತರ ಇರಾನಿಗೆ ಮತ್ತೊಬ್ಬ ರಾಜ ಬರ್ತಾನೆ. ಆ ರಾಜ ಬಂದ ತಕ್ಷಣ ಏನು ಮಾಡ್ತಾನೆ ಅಂತ ಹೇಳಿದ್ರೆ, ಬ್ರಿಟಿಷರ ಸಹಾಯಕ್ಕೆ ಹೋಗ್ತಾನೆ. ಹೀಗೆ ನಮ್ಮ ಹಾರ್ಮುಜ್ ಜಲಸಂಧಿ ಮತ್ತೊಬ್ಬರ ವಶದಲ್ಲಿದೆ, ನಮಗೆ ಸಹಾಯ ಮಾಡಿ ಅಂತ ಈ ಬ್ರಿಟಿಷರು ಸಹಾಯ ಮಾಡೋ ಪ್ರಯತ್ನವನ್ನು ಮಾಡ್ತಾರೆ. ಆದರೆ ಇರಾನ್ಗೆ ಕೈ ಕೊಡಲ್ಲ ಅವರು. ಬ್ರಿಟಿಷರೇ ಅದನ್ನು ನಡೆಸೋ ಪ್ರಯತ್ನವನ್ನು ಮಾಡಿದರು. ಎಲ್ಲ ಬೆಳವಣಿಗೆಗಳಾದ ನಂತರ 1980ರಲ್ಲಿ ಟ್ಯಾಂಕರ್ ಯುದ್ಧ ಏನಾಯ್ತಲ್ಲ ಇರಾಕ್ ಮತ್ತು ಇರಾನ್ ನಡುವೆ, ಆ ಯುದ್ಧದ ಸಮಯದಲ್ಲೂ ಕೂಡ ಅಮೆರಿಕ ಅದರ ಮೇಲೆ ಹಕ್ಕನ್ನು ಸಾಧಿಸುವ ಪ್ರಯತ್ನವನ್ನು ಮಾಡಿತ್ತು. ಒನ್ಸ್ ಅಗೇನ್ 2026ರಲ್ಲಿ ಇದೇ ಹಾರ್ಮುಜ್ ಜಲಸಂಧಿಯ ವಿಚಾರವಾಗಿ ಇಂಥದ್ದೊಂದು ಬೆಳವಣಿಗೆ ಆಗ್ತಾ ಇದೆ. ಈಗ ಟ್ರಂಪ್ ಹೇಳ್ತಾ ಇದ್ದಾರೆ, ಯಾವ ಹಡಗು ಹೋಗೋದಕ್ಕೆ ಯಾವ ಹಡಗು ಬರೋದಕ್ಕೂ ಕೂಡ ನಾವು ಅವಕಾಶವನ್ನು ಮಾಡಿಕೊಡಲ್ಲ, ನಮ್ಮ ನಿಯಂತ್ರಣ ಅದರ ಮೇಲೆ ಇದೆ ಅಂತ. ಹೀಗಾಗಿ ಇತಿಹಾಸದಲ್ಲಿ ಸುದೀರ್ಘವಾಗಿ ಇರಾನ್ ಹಾರ್ಮುಜ್ನ ಮೇಲೆ ನಿಯಂತ್ರಣವನ್ನು ಕಳೆದುಕೊಂಡಿತ್ತು. ಆದರೆ ಈಗ ಆ ಆಧಿಪತ್ಯವನ್ನು ಸ್ಥಾಪಿಸಬೇಕು ಅಂತ ಅಮೆರಿಕದ ವಿರುದ್ಧ ಹೋರಾಡ್ತಾ ಇದೆ. ಇವೆಲ್ಲದರ ನಡುವೆ ಅಮೆರಿಕ ಮಿಲಿಟರಿ ಹೊಸ ಪ್ಲಾನ್ ಅನ್ನು ಮಾಡಿಕೊಂಡಿರೋ ವಿಚಾರ. ಏನಿದು ಹೊಸ ಪ್ಲಾನು? ಅದೇ ಯುದ್ಧದ ಮಾದರಿ ಹೆಂಗಿರಬೇಕು. ಇರಾನ್ ಬಿಕ್ಕಟ್ಟಿನ ನಡುವೆ ಈ ಸಂಘರ್ಷದಲ್ಲಿ 18 ಜನ ಅಮೆರಿಕದ ಸೈನಿಕರು ಬಲಿಯಾಗಿದ್ದಾರೆ. 16 ಜನ ಬೇರೆ ಬೇರೆ ಕಾರಣಗಳಿಗಾಗಿ ಮೃತಪಟ್ಟರು. 2 ಇರಾನ್ನ ನೇರ ದಾಳಿಗೆಲ್ಲ ಮೃತಪಟ್ಟರು. ಇರಾನ್ನ ಭೂಗತ ಬಂಕರ್ಗಳನ್ನು ನಾಶಪಡಿಸೋದಕ್ಕೆ ವಾಯು ದಾಳಿ ಸಾಕಾಗ್ತಾ ಇಲ್ಲ, ಕ್ಷಿಪಣಿಗಳ ದಾಳಿ ಮಾಡ್ತಿದ್ದಾರೆ. ಯಾವುದು ಕೂಡ ಸಾಧ್ಯ ಆಗ್ತಾ ಇಲ್ಲ. ಈಗ ಕ್ರೌಡ್ ಸೋರ್ಸಿಂಗ್ಗೆ ಹೋಗ್ತಾ ಇದ್ದಾರೆ. ಏನಿದು ಕ್ರೌಡ್ ಸೋರ್ಸಿಂಗು? ಭಾರಿ ಆಶ್ಚರ್ಯದ ಬೆಳವಣಿಗೆ ಇದು. ಅಮೆರಿಕ ಏನು ಬಯಸಿತ್ತು, ನಾವು ದಾಳಿ ಮಾಡಿದಂತಹ ಸಮಯದಲ್ಲಿ ಇರಾನ್ ನಮಗೆ ಶರಣಾಗತಿ ಆಗಿಬಿಡುತ್ತೆ, ಕೆಲವೇ ದಿನಗಳಲ್ಲಿ ಎಲ್ಲವೂ ಕೂಡ ಅಂತಿಮ ಆಗುತ್ತೆ ಅಂತದ್ದು ಇವ್ರದ್ದು ಆಲೋಚನೆ ಇತ್ತು. ಆದರೆ ಯಾವುದು ಕೂಡ ಆಗಲಿಲ್ಲ. ಇದು ಇರಾನ್ ಪ್ರತಿರೋಧವನ್ನು ತೋರಿಸ್ತಾ ಇತ್ತು. ಇದೀಗ ಕ್ರೌಡ್ ಸೋರ್ಸಿಂಗ್ ಹೋಗ್ತಾ ಇದ್ದಾರೆ. ಏನು ಕ್ರೌಡ್ ಸೋರ್ಸಿಂಗು? ಒಂದು ದೊಡ್ಡ ಕೆಲಸಕ್ಕೆ ಅಥವಾ ಒಂದು ದೊಡ್ಡ ಸಮಸ್ಯೆಗೆ ಏನಾದರೂ ಪರಿಹಾರ ಹುಡುಕಬೇಕಲ್ಲ, ಆ ಪರಿಹಾರವನ್ನು ಯಾವುದಾದ್ರೂ ರೂಪದಲ್ಲಿ ತೆಗೆದುಕೊಂಡು ಬರೋದು, ಅದನ್ನು ಜನಸಮೂಹದಿಂದ ತೆಗೆದುಕೊಂಡು ಬರೋದು ಕ್ರೌಡ್ ಸೋರ್ಸಿಂಗ್ ಅಂತ ಕರೀತಾರೆ ಅದನ್ನು. ಆ ಕ್ರೌಡ್ ಸೋರ್ಸಿಂಗ್ನ ಆಲೋಚನೆ ಹೆಂಗಿದೆ ಅಂತ ಹೇಳಿದರೆ, ಸೆಂಟ್ಕಾಮ್ನವರು ಒಂದು ಇಮೇಲ್ ಮಾಡಿದ್ದಾರೆ.
ನಾವು ಇರಾನ್ಗೆ ಕಠಿಣ ಶಿಕ್ಷೆ ನೀಡೋದಕ್ಕೆ, ಒತ್ತಡ ಇರೋದಕ್ಕೆ ಹೊಸ ಸೃಜನಶೀಲ ಮತ್ತು ಅಸಾಂಪ್ರದಾಯಿಕ ಮಾರ್ಗಗಳನ್ನು ಹುಡುಕ್ತಾ ಇದ್ದೀವಿ ಅಂತ ಸೆಂಟ್ರಲ್ ಕಮಾಂಡ್ನ ಹಿರಿಯ ಅಧಿಕಾರಿ ಒಬ್ಬರು ರಹಸ್ಯ ಇಮೇಲ್ ಒಂದನ್ನು ರವಾನೆ ಮಾಡಿದ್ದಾರೆ. ಜನಸಮೂಹಕ್ಕೆ ನಿಮ್ಮ ಅಭಿಪ್ರಾಯಗಳನ್ನು ಕಳಿಸಿ, ಏನಾದರೂ ಸೃಜನಾತ್ಮಕವಾದಂತಹ ವಿಚಾರಗಳಿದ್ದರೆ ನಮಗೆ ಹೇಳಿ ಅಂತ. ಈ ಇಮೇಲನ್ನು ಸೇನೆಯ 100 ಮಿಲಿಟರಿ ವಿಶೇಷಕರು, ತಜ್ಞರಿಗೆಲ್ಲ ಕಳಿಸಿಬಿಡಲಾಗಿದೆ. ಇದೆಲ್ಲವೂ ಕೂಡ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇದೆ. ಅಂದರೆ ಇದರ ಅರ್ಥ, ನಾವೇನು ಇರಾನ್ ವಿರುದ್ಧ ಸಾಂಪ್ರದಾಯಿಕ ಯುದ್ಧವನ್ನು ಮಾಡ್ತಾ ಇದ್ದೀವಿ, ಆ ಸಾಂಪ್ರದಾಯಿಕ ಯುದ್ಧದಿಂದ ಇರಾನ್ ವಿರುದ್ಧ ಗೆಲ್ಲೋದಕ್ಕೆ ಸಾಧ್ಯ ಇಲ್ಲ. ಹೀಗಾಗಿ ಹೊಸದಾಗಿ ಏನಾದರೂ ಮಾಡಬಹುದಾ ಎನ್ನುವಂಥ ಆಲೋಚನೆಯ ಭಾಗವಾಗಿ ಅಮೆರಿಕಾದವರು ವಿಚಾರ ಮಾಡ್ತಿದ್ದಾರೆ ಅಂತ. ಇದಕ್ಕೆ ಸೆಂಟ್ಕಾಮ್ನ ವಕ್ತಾರ ಕ್ಯಾಪ್ಟನ್ ತಿಮೋತಿ ಹಾಕ್ಸಿನ್ ಈ ನಿರ್ಧಾರವನ್ನು ಸಮರ್ಥನೆ ಮಾಡಿಕೊಂಡ್ರು. ಏನು ಹೇಳಿದ್ರು ಅವರು? ಸೆಂಟ್ಕಾಮ್ ಇತಿಹಾಸದಲ್ಲೇ ಇಂಥ ನಾವೀನ್ಯತೆಯ ಆಲೋಚನೆಗಳಿಗೆ ಸದಾ ಮುಕ್ತ ಅವಕಾಶ ಕೊಟ್ಟಿದೆ. ಕಮಾಂಡರ್ ಅಡ್ಮಿರಲ್ ಬ್ರಾಡ್ ಕೂಫರ್ ಅವರು ಯಾವುದೇ ಶ್ರೇಣಿಯ ಸೈನಿಕನಾಗಿದ್ದರೂ ಕೂಡ ಉತ್ತಮ ಐಡಿಯಾಗಳನ್ನು ಸ್ವೀಕಾರ ಮಾಡ್ತಾರೆ ಅಂತ. ಈ ಉತ್ತಮ ಐಡಿಯಾಗಳನ್ನು ಕಾಲದಿಂದ ಕಾಲಕ್ಕೆ ನಾವು ತೆಗೆದುಕೊಳ್ತಾ ಹೋಗ್ತಿದ್ದೀವಿ, ಅಂಥದ್ದೇ ಮಾದರಿಯನ್ನು ಮಾಡ್ತಾ ಇದ್ದೀವಿ ಅಂತ ಅದಕ್ಕೆ ಅಮೆರಿಕಾದ ಸಮರ್ಥನೆ. ಈ ಯುದ್ಧ ಅಥವಾ ಈ ಕ್ರೌಡ್ ಸೋರ್ಸಿಂಗ್ ಅನ್ನುವಂಥ ಆಲೋಚನೆ ಇದೆಲ್ಲ ರಷ್ಯಾ ಮತ್ತು ಉಕ್ರೇನ್ ಯುದ್ಧದಲ್ಲಿ ಯಶಸ್ವಿ ಆಯ್ತು. ಹೆಂಗೆ ಯಶಸ್ವಿ ಆಯ್ತು ನೋಡಿ. ಉಕ್ರೇನ್ ಎನ್ನುವಂಥ ಒಂದು ಪುಟ್ಟ ದೇಶ ರಷ್ಯಾದ ದಾಳಿಯನ್ನು ಎದುರಿಸ್ತಾ ಇತ್ತು. ಇದಕ್ಕೆ ಉಕ್ರೇನ್ ಅವರು ಏನು ಮಾಡಿದ್ರು, ಮೊಬೈಲ್ನಲ್ಲಿ ಒಂದು ಆ್ಯಪ್ ತಯಾರು ಮಾಡ್ತಾರೆ. ಒಂದು ಆ್ಯಪನ್ನು ತಯಾರು ಮಾಡೋ ಪ್ರಯತ್ನವನ್ನು ಮಾಡಿದರು. ಆ ಆ್ಯಪ್ನಲ್ಲಿ ಬಿಡುಗಡೆ ಮಾಡಿ ಒಂದು ಮೆಸೇಜ್ ಕಳಿಸಿದ್ರು ಅವರು ಸಾರ್ವಜನಿಕರಿಗೆ. ಎಲ್ಲೆಲ್ಲಿ ರಷ್ಯಾದ ಸೈನಿಕರು ಕಾಣಿಸ್ತಾರೆ, ಎಲ್ಲೆಲ್ಲಿ ರಷ್ಯಾದ ಯುದ್ಧ ಸಾಮಗ್ರಿಗಳು ಕಾಣಿಸುತ್ತೆ, ಟ್ಯಾಂಕರ್ಗಳು ಕಾಣಿಸುತ್ತೆ, ಅವರ ಸುಳಿವೇನಾದರೂ ಸಿಕ್ಕ ತಕ್ಷಣ ನೀವೇನು ಮಾಡಬೇಕು, ಅದರದ್ದು ಫೋಟೋ ಕ್ಲಿಕ್ ಮಾಡಬೇಕು. ಆ ಫೋಟೋವನ್ನು ಈ ಆ್ಯಪ್ನ ಮುಖಾಂತರ ಅಪ್ಲೋಡ್ ಮಾಡಬೇಕು ಅಂತ. ಈ ಆ್ಯಪ್ನ ಮುಖಾಂತರ ಅಪ್ಲೋಡ್ ಮಾಡಬೇಕು ಅಂತ ಸಾರ್ವಜನಿಕವಾಗಿ ಉಕ್ರೇನ್ ಅವರು ಕರೆ ಕೊಟ್ಟರು. ಪರಿಣಾಮ ಹೆಂಗಾಯಿತು ಅಂತ ಹೇಳಿದ್ರೆ, ಎಲ್ಲೆಲ್ಲಿ ರಷ್ಯಾದ ಯುದ್ಧ ಟ್ಯಾಂಕರ್ಗಳು, ಏನಾದರೂ ಕ್ಷಿಪಣಿಗಳು, ಬೇರೆ ಬೇರೆ ಏನೇನಾದರೂ ಕಾಣಿಸುತ್ತಲ್ಲ, ಎಲ್ಲವನ್ನ ಸಾರ್ವಜನಿಕರು ಆ ಆ್ಯಪ್ನ ಮುಖಾಂತರ ಕೊಡೋ ಪ್ರಯತ್ನವನ್ನು ಮಾಡಿದರು. ಅಂತಿಮವಾಗಿ ಏನಾಯಿತು, ಅವರು ಎಲ್ಲೆಲ್ಲಿ ದಾಳಿ ಮಾಡ್ತಿದ್ದಾರೆ, ಎಲ್ಲೆಲ್ಲಿ ಅಡಿ ಕೂತಿದ್ದಾರೆ, ಏನು ಎತ್ತ ಎಲ್ಲವೂ ಕೂಡ ಉಕ್ರೇನ್ನ ಸರ್ಕಾರಕ್ಕೆ ಗೊತ್ತಾಗೋ ಪ್ರಯತ್ನ ಆಯಿತು. ಆ ರೀತಿಯಾಗಿ ಅಮೆರಿಕವು ಕೂಡ ಇರಾನ್ ವಿರುದ್ಧ ಒಂದು ಕ್ರೌಡ್ ಸೋರ್ಸಿಂಗ್ ಮಾಡೋ ಪ್ರಯತ್ನವನ್ನು ಮಾಡ್ತಿದೆ ಅಂತ ಹೇಳ್ತಿದ್ದಾರೆ. ಹೀಗಾಗಿ ಅದು ಎಷ್ಟರ ಮಟ್ಟಿಗೆ ಯಶಸ್ವಿ ಆಗುತ್ತೆ ಕಾದ್ ನೋಡೋಣ. ಇದು ಒಂದು ಬೆಳವಣಿಗೆ. ಇವೆಲ್ಲದರ ನಡುವೆ ಬಾಂಬ್ಗಳಿಗೆ ಬಗ್ಗದ ಬಂಕರ್, ಟ್ರಂಪ್ಗೆ CIA ಎಚ್ಚರಿಕೆ ಕೊಟ್ಟಿದೆ. ಏನಿದೆ ಎಚ್ಚರಿಕೆ? ಕೇವಲ ವಾಯುದಾಳಿಯಿಂದ ಇರಾನ್ ಬಗ್ಗಿಸೋದಕ್ಕೆ ಸಾಧ್ಯವಿಲ್ಲ ಅಂತ CIA ಆಂತರಿಕ ವರದಿಯನ್ನು ಕೊಟ್ಟಿರು. ಈಗ ನೇರವಾಗಿ ಸೈನಿಕರನ್ನ ಇರಾನ್ನಲ್ಲಿ ಕರೆದುಕೊಂಡು ಹೋಗಿ ನೇರವಾದಂಥ ಯುದ್ಧವನ್ನು ಮಾಡುವಂತಹ ಪರಿಸ್ಥಿತಿ ಡೊನಾಲ್ಡ್ ಟ್ರಂಪ್ ಅವರಲ್ಲಿ ಇಲ್ಲ. ಬಿಕಾಸ್ ಮಧ್ಯಪ್ರಾಚ್ಯಗಳನ್ನು ಗುರಿಯಾಗಿಸಿಕೊಂಡು ಅಲ್ಲಿಂದಲೇ ಇವರು ದಾಳಿ ಮಾಡೋ ಪ್ರಯತ್ನವನ್ನು ಮಾಡ್ತಿದ್ದಾರೆ. ಒಂದು ನೇರವಾದಂತಹ ದಾಳಿ ಮಾಡಬೇಕು ಅಂತ ಹೇಳಿದ್ರೆ ಅಮೆರಿಕ ಸಂಸತ್ತಿನ ಅನುಮೋದನೆ ತೆಗೆದುಕೊಳ್ಳಬೇಕು, ಅಮೆರಿಕ ಸಂಸತ್ತು ಅದಕ್ಕೆ ಒಪ್ಪಬೇಕು, ಏನೇನಾಗಿದೆ ಏನು ಎತ್ತ ಎಲ್ಲದರ ಬಗ್ಗೆ ವಿವರಗಳನ್ನು ಕೊಡಬೇಕು. ಇವೆಲ್ಲದರ ನಡುವೆ ಇದೇ ವರ್ಷದ ಅಕ್ಟೋಬರ್ ತಿಂಗಳಲ್ಲಿ ಡೊನಾಲ್ಡ್ ಟ್ರಂಪ್ ಅವರಿಗೆ ಮಧ್ಯಂತರ ಚುನಾವಣೆ ಬೇರೆ ಬರ್ತಾ ಇದೆ. ಆ ಮಧ್ಯಂತರ ಚುನಾವಣೆಯಲ್ಲಿ ಇರಾನ್ ವಿರುದ್ಧದ ಈ ಯುದ್ಧವನ್ನ, ಆ ಚುನಾವಣೆಯ ಡಿಸಿಷನ್ಗಳು ಏನಾಗುತ್ತೆ ಅನ್ನುವಂಥ ಆತಂಕ ಇದೆ. ಇವೆಲ್ಲವೂ ಕೂಡ ಸದ್ಯಕ್ಕಿರುವಂತಹ ಕುತೂಹಲ. ಎಲ್ಲ ಕುತೂಹಲಗಳ ನಡುವೆ CIA ಒಂದು ವರದಿಯನ್ನು ಕೊಡ್ತು. ಕೇವಲ ವಾಯುದಾಳಿಯಿಂದ ಮಾತ್ರ ಇದನ್ನು ಬಗ್ಗಿಸೋದಕ್ಕೆ ಸಾಧ್ಯ ಇಲ್ಲ. ಪಿಕಾಕ್ಸ್ ಪರ್ವತದ ಆಳದಲ್ಲಿರುವ ಬಂಕರ್ಗಳಿಗೆ ಬಾಂಬ್ಗಳಿಂದ ಹಾನಿ ಅಸಾಧ್ಯ ಅಂತ. ಈ ಪಿಕಾಕ್ಸ್ ಪರ್ವತವನ್ನು ಗುರಿಯಾಗಿಸಿಕೊಂಡಿದ್ದಾರೆ ಇಸ್ರೇಲ್ ಮತ್ತು ಅಮೆರಿಕಾದವರು ಅಂತ ನಾವು ಅನೇಕ ದಿನಗಳಿಂದ ನೋಡ್ತಾ ಬಂದಿದ್ದೀವಿ. ನಾನು ಹಿಂದೆಯೂ ಕೂಡ ಅನೇಕ ಬಾರಿ ಹೇಳಿದ್ದೆ, ಸ್ವಲ್ಪ ವರ್ಷಗಳ ಹಿಂದೆ ಇಂಥದ್ದೊಂದು ಪರ್ವತವನ್ನು ಕೊರೆಯೋದಕ್ಕೆ ಸಾಧ್ಯವಿಲ್ಲ ಅಂತ ಇಸ್ರೇಲ್ನವರು ಮತ್ತು ಅಮೆರಿಕಾದವರು ಕೈಕಟ್ಟಿ ಕುಳಿತಂತಹ ಸಮಯದಲ್ಲಿ ಒಂದು ವೈರಸ್ನ ಮುಖಾಂತರ ಅದನ್ನು ಇರಾನ್ನವ್ರಿಗೂ ಕೂಡ ಗೊತ್ತಾಗದಂತೆ ಪರ್ವತದ ಆಳಕ್ಕೆ ಅದನ್ನು ಕಳಿಸಿ ಅಲ್ಲಿ ಉತ್ಪಾದನೆ ಆಗ್ತಾ ಇದ್ದಂಥ ಅಥವಾ ಅಲ್ಲಿ ಸಂಸ್ಕರಣೆ ಆಗ್ತಾ ಇದ್ದಂತಹ ಯುರೇನಿಯಂ ಅನ್ನು ಹಾನಿ ಮಾಡೋ ಪ್ರಯತ್ನವನ್ನು ಇದೇ ಅಮೆರಿಕ ಮತ್ತು ಇಸ್ರೇಲ್ನ ಸೇರಿಕೊಂಡು ಇರಾನ್ ವಿರುದ್ಧ ಕೆಲ ವರ್ಷಗಳ ಹಿಂದೆ ಮಾಡಿದ್ರು. ಇದೀಗ ಪುನರಪಿ ಅಂಥದ್ದೊಂದು ಪ್ರಯತ್ನವನ್ನು ಏನಾದರೂ ಮಾಡ್ತಾರಾ? ಇದು ಸದ್ಯಕ್ಕಿರುವಂತಹ ಪ್ರಶ್ನೆ. ಬಿಕಾಸ್ ಯಾಕೆ ಅಂತ ಹೇಳಿದ್ರೆ, ನೇರವಾದಂಥ ಯುದ್ಧ ಅಸಾಧ್ಯವಾಗ್ತಾ ಇದೆ. ನೀವು ಮಧ್ಯಪ್ರಾಚ್ಯದಿಂದ ಏನಾದರೂ ದಾಳಿ ಮಾಡ್ತೀರಿ ಅಂತ ಹೇಳಿದ್ರೆ ಇರಾನ್ ಅದಕ್ಕೆ ಪ್ರತಿರೋಧವನ್ನು ಒಡ್ಡಿ ಅದೇ ಮಧ್ಯಪ್ರಾಚ್ಯಕ್ಕೆ ತೆಗೆದುಕೊಂಡು ಬರೋ ಪ್ರಯತ್ನವನ್ನು ಮಾಡ್ತಿದ್ದಾರೆ. ಇದೀಗ ಮಧ್ಯಪ್ರಾಚ್ಯದಿಂದ ನಾವು ದಾಳಿ ಮಾಡ್ತೀವಿ ಅಂತ ಹೇಳಿದಾಗಲೂ ಕೂಡ ಸೌದಿ ಅರೇಬಿಯಾದ ರಾಜ ಹೇಳ್ತಾ ಇದ್ದಾರೆ ಬೇಡ ಯುದ್ಧ ಮಾಡೋದು ಅಂತ. ಯಾಕೆ? ನೀವು ಕೊನೆ ಪಾಯಿಂಟ್ ನೋಡ್ತಾ ಇದ್ದೀರಲ್ಲಿ, ಸೌದಿಯ ಮಿಷನ್ 2030 ರಕ್ಷಣೆ ಮಾಡೋದಕ್ಕೆ ಯುದ್ಧದ ತೀವ್ರತೆಯನ್ನು ತಗ್ಗಿಸುವಂಥ ಅನಿವಾರ್ಯತೆ. ಇದ್ರ ಬಗ್ಗೆ ನಾವು ನಿನ್ನೆ ಸುದೀರ್ಘವಾಗಿ ನೋಡಿದ್ವಿ. ಯಾವ ಸೌದಿ ಅರೇಬಿಯಾ ಇದೇ ಇರಾನ್ನ ವಿರುದ್ಧ ಕೆಂಡ ಕಾರ್ತಾ ಇತ್ತು, ಯುದ್ಧ ಆಗಬೇಕು ಅಂತ ಬಯಸ್ತಾ ಇತ್ತು, ಅದೇ ಸೌದಿ ಅರೇಬಿಯಾ ಇವತ್ತು ಇರಾನ್ ವಿರುದ್ಧ ಯುದ್ಧ ಬೇಡ, ಮಾತುಕತೆಗೆ ಅವಕಾಶಗಳನ್ನು ಕೊಡೋಣ, ಮಾತುಕತೆಯ ಮುಖಾಂತರ ಈ ಸಮಸ್ಯೆಗಳನ್ನು ಬಗೆಹರಿಸಿಕೊಳ್ಳೋಣ ಅಂತ ಸೌದಿ ಅರೇಬಿಯಾ ಹೇಳೋ ಪ್ರಯತ್ನವನ್ನು ಮಾಡ್ತಾ ಇದೆ. ಹೀಗಾಗಿ ಅಮೆರಿಕ ಏಕಸ್ವಾಮ್ಯವಾಗಿ ನಾನು ದಾಳಿ ಮಾಡ್ತೀನಿ ಅಂತ ಹೋಗೋದಾದ್ರೆ ಅಮೆರಿಕದ ಸೈನಿಕರು ಬಂದು ಇಲ್ಲಿ ಪಾರ್ಟಿಸಿಪೇಟ್ ಮಾಡೋದಕ್ಕೆ ಸಾಧ್ಯ ಇಲ್ಲ. ಇರಾನ್ನ ಭೂಮಿಗಿಳಿದು ಅವರು ಯುದ್ಧವನ್ನು ಮಾಡೋದಕ್ಕೆ ಸಾಧ್ಯ ಇಲ್ಲ. ಬಿಕಾಸ್ ಅಮೆರಿಕದ ಸಂಸತ್ತು 1973 ಆಸುಪಾಸಿಗೆ ಅವರು ತೆಗೆದುಕೊಂಡು ಬಂದಂತಹ ಒಂದು ನಿಯಮ,
ಸಂಸತ್ತಿನ ಎಲ್ಲ ಅನುಮೋದನೆಗಳಾಗಬೇಕು ಇತ್ಯಾದಿ ಇತ್ಯಾದಿ ಎನ್ನುವಂಥ ವಿಚಾರಗಳಿದೆ. ಹೀಗಾಗಿ ಡೊನಾಲ್ಡ್ ಟ್ರಂಪ್ ಒಂದು ಇಕ್ಕಟ್ಟಿಗೆ ಸಿಕ್ಕಾಕೊಂಡಿದ್ದಾರೆ. ಈ ವಿಚಾರದಲ್ಲಿ ಅವ್ರು ಹೆಂಗೆ ಹೊರಗೆ ಬರ್ತಾರೆ, ಒಂದು ಕ್ರಿಯೇಟಿವ್ ಐಡಿಯಾಗಳು ಸಿಗುತ್ತಾ, ಕಾದ್ ನೋಡೋಣ ಆ ವಿಚಾರದಲ್ಲಿ ಏನಾಗುತ್ತೆ. ಇವೆಲ್ಲದರ ನಡುವೆ ಹಾರ್ಮುಜ್ ಫಸ್ಟ್, ನ್ಯೂಕ್ಲಿಯರ್ ನೆಕ್ಸ್ಟ್ ಅಂತ. ಯಾವ ನ್ಯೂಕ್ಲಿಯರ್ ಫಸ್ಟ್ ಇತ್ತು ಅದಕ್ಕೆ ಸೆಕೆಂಡ್ ಆಯಿತು, ಹಾರ್ಮುಜ್ ಫಸ್ಟ್ ಆಗಿದೆ. ಈಗ ಹಾರ್ಮುಜ್ ಫಸ್ಟ್ ಆಯಿತು. ಅನೇಕ ವರ್ಷಗಳಿಂದ ಇದೇ ಇರಾನ್ ವಿರುದ್ಧ ನ್ಯೂಕ್ಲಿಯರ್ನ ಕಾರಣಕ್ಕಾಗಿಯೇ ಅಮೆರಿಕ ಮತ್ತು ಇಸ್ರೇಲ್ ಅವರು ಹೋರಾಟ ಮಾಡ್ತಾ ಇದ್ದಿದ್ದನ್ನು ನೋಡಿದ್ದೀವಿ ನಾವು. ಆದರೆ ಇದೀಗ ಅದನ್ನು ಸೆಕೆಂಡ್ ಅಂತ ಹೇಳ್ತಿದ್ದಾರೆ. ಏನಾಯಿತು, ಮಾತುಕತೆಯ ಮೊದಲ ಹಂತದಲ್ಲಿ ಹಾರ್ಮುಜ್ ಜಲಸಂಧಿ ಸಂಪೂರ್ಣವಾಗಿ ಮುಕ್ತ ಆಗಬೇಕು. ಎರಡನೇ ಹಂತದಲ್ಲಿ ಇರಾನ್ ಪರಮಾಣು ನಿಶಸ್ತ್ರೀಕರಣಕ್ಕೆ ಅಮೆರಿಕ ಪಟ್ಟು ಹಿಡಿದಿದೆ. ಇರಾನ್ ಎಂದಿಗೂ ಅಣ್ವಸ್ತ್ರ ತಯಾರು ಮಾಡೋದಕ್ಕೆ ಬಿಡೋದಿಲ್ಲ ಅಂತ ಡೊನಾಲ್ಡ್ ಟ್ರಂಪ್ ಅವರು ಉಚ್ಚರಿಸಿದರು. ಸೌದಿ ಯುವರಾಜ MBS ಮನವಿ ಮೇರೆಗೆ ಬೃಹತ್ ಸೇನಾ ದಾಳಿ ಸದ್ಯಕ್ಕೆ ಸ್ಥಗಿತ ಆಗಿದ್ದನ್ನು ನಾವೆಲ್ಲ ನೋಡ್ತಾ ಇದ್ದೀವಿ. ಮೊಹಮ್ಮದ್ ಬಿನ್ ಸಲ್ಮಾನ್ ವಿಷನ್ 2030 ಆಲೋಚನೆಯಲ್ಲಿದ್ದಾರೆ. ಆ ಆಲೋಚನೆಯ ಭಾಗವಾಗಿ ಇಂಥದ್ದೊಂದು ಆಗ್ತಾ ಇದೆ. ನಾನು ಅನೇಕ ಬಾರಿ DNL ಹೇಳಿದ್ದೀನಿ, ಹೆಂಗೆ ಅಮೆರಿಕ ಇರಾನ್ ಅವ್ರಿಗೆ ಸಪೋರ್ಟ್ ಮಾಡಿತ್ತು, ಇದೇ ಪರಮಾಣುವನ್ನು ಹೊಂದಬೇಕು ಅನ್ನುವ ಕಾರಣಕ್ಕಾಗಿ, ಶಾಂತಿಯ ಕಾರಣಕ್ಕಾಗಿ ಪರಮಾಣು, ಅಭಿವೃದ್ಧಿಯ ಕಾರಣಕ್ಕಾಗಿ ಪರಮಾಣು, ವಿದ್ಯುತ್ತಿನ ಕಾರಣಗಳಿಗಾಗಿ ಅಥವಾ ಯುರೇನಿಯಂ ಸಂಸ್ಕರಣೆ ವೈದ್ಯಕೀಯ ಕಾರಣಗಳಿಗಾಗೆಲ್ಲ ಬೇಕು ಅನ್ನುವಂತಹ ಭಾಗವಾಗಿ ಅಮೆರಿಕಾದವರೇ ಸಹಾಯ ಮಾಡಿದ್ದನ್ನು ನೋಡಿದ್ದೀವಿ. ಬಟ್ ಡೊನಾಲ್ಡ್ ಟ್ರಂಪ್ ಅವರ ಕಾಲಾವಧಿಯಲ್ಲಿ ಅನೇಕ ವರ್ಷಗಳಿಂದ ಅದಾಗಿತ್ತು. ಇದೀಗ ಬೇಡ ಅಂತ ಹೇಳ್ತಿದ್ದಾರೆ. ಇವೆಲ್ಲಕ್ಕಿಂತ ಹೆಚ್ಚಾಗಿ ಹಾರ್ಮುಜ್ ಜಲಸಂಧಿ ಫಸ್ಟ್ ರಿಲೀಫ್ ಆಗಬೇಕು ಅನ್ನೋದು ಆಗ್ತಾ ಇದೆ. ನೋಡೋಣ ಆ ಮಾತುಕತೆಗಳು ಏನಾಗುತ್ತೆ ಅಂತ.